न्यूज में आप सभी दर्शकों का स्वागत है। मैं हूं आपके साथ मुबीना। ತಾವು ರಿಸೈನ್ ಮಾಡಿದ್ರಿ, ಮುಂದೆ ಏನು ಆಗಿಲ್ಲ. ಅವರು ಇಂಡಿಯಾ ಪಾಕಿಸ್ತಾನ ಯುದ್ಧ ಅದು ಮೊಬೈಲ್ ರಾಮ್ ಅಂತಾರೆ, ಮತ್ತೆ ಆ ಕಡೆಯಿಂದ ಹೊಡಿತಾರೆ. ಏನ್ ಕಥೆ ಅಲ್ಲ? ಈಗ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳು ಮಾಡ್ತಾರೆ. ಕಾಂಗ್ರೆಸ್ ಮೊದಲೇಕೆಲ್ಲ ಕೂಡ ಸಪೋರ್ಟ್, ಈಗ ಅನೇಕ ಬಟ್ಟೆಗಳು ಇರ್ತಾ ಇದ್ದಾರೆ. ಅದಕ್ಕೆ ಏನು ಒಂದು ಕಳೆದ ಬಾರಿ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸು PM-ಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ದರೆ ನೀವು ಸೆಷನ್ ಕರಿ, ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಕು. ನಾವು ಹೇಳ್ತೀವಿ ವಾರ ಆದರೂ ಮಾಡಿ. ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರ ಇಶ್ಯೂ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು. ಕಾಶ್ಮೀರ ಬಿಟ್ಟು ಅನ್ಕಂಡೀಷ್ನಲ್ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂತಿದ್ರೆ ಭಾಳ ಸೂಕ್ತ ಆಗಿದೆ. ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿನಿ, ಎಷ್ಟೋ ಹೆಣ್ಮಕ್ಳು ಈ ವಾರ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು. ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ವಿ, 3ನೇ ಸರ್ತಿ ಹೊಡೆಯೋದೇನು ಭಾಳ ಕಷ್ಟ ಇಲ್ಲ, ಮಾಡಬೇಕಾಗಿತ್ತು. ರಾಜತಾಂತ್ರಿಕ ವಿಷಯದಲ್ಲಿ ಹಿಂದುಳಿತಾ ಇದ್ವಿ ಅಂತ ಅದಕ್ಕೇನಾದ್ರು ಹಿಂದೇಟ್ ಆಗ್ತದೆ. ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು, ಸಮರ್ಪಕ ಉತ್ತರ ಕೊಡದೇ ಇದ್ದರೆ ವಿಮರ್ಶೆ ಆಗ್ಬೋದು. ಅಂದರೆ ಅಧಿವೇಶನ ಕರೆದ ಚರ್ಚೆ ಆಗಲಿ 100% ಆಗಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ ವಾರೇ ಮುಂದುವರಿಸೋದಾದರೆ ಅದರಲ್ಲೇನು ಕರೀರೋ ಸರ್, ತಾವು ರಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂಥ ಮಾತ್ರ ಅದು ನಿಮ್ಮ ವಿಡಿಯೋ ತೆಗೆದು ನೋಡಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ವಿಡಿಯೋ ತೆಗೆದು ನೋಡಿ, ಆಮೇಲೆ ನಾನು ಹೇಳ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।